ಹತ್ತಾರು ಸಂಖ್ಯೆಯಲ್ಲಿ ಇವತ್ತು ನನಗೆ ಸಂತೈಸಿ ಧೈರ್ಯವನ್ನು ತುಂಬಲಿಕ್ಕೆ ಆಗಮಿಸಿದಂತ ಇಡೀ ನನ್ನ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ 8 ತಾಲೂಕಿನ ಆಗಮಿಸಿದಂತ ಎಲ್ಲ ನನ್ನ ಗುರು ಹಿರಿಯರಿಗೂ, ತಾಯಂದಿರಿಗೂ ಹಾಗೂ ಯುವಕ ಮಿತ್ರರಿಗೂ, ಅಭಿಮಾನಿ ಬಳಗದವರಿಗೂ ಹಾಗೂ ಎಲ್ಲ ನನ್ನ ಹಿತೈಷಿಗಳಿಗೂ, ಪಕ್ಷದ ಕಾರ್ಯಕರ್ತರಿಗೂ, ಪತ್ರಿಕಾ ಮಾಧ್ಯಮರಿಗೂ, ಯುವಕ ಮಿತ್ರರಿಗೂ, ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೂ ನನ್ನ ಕೋಟಿ ಕೋಟಿ ನಮನಗಳು ಅಂತ ಹೇಳಲು ಬಯಸುತ್ತೇನೆ. ಇಲ್ಲಿ ನನ್ನ ವಂದನವಾಗಿದ್ದು ನನಗೆ ಟಿಕೆಟ್ ಕೊಡಲ್ಲ ಅಂತಂದ್ರೆ ನೋವಾಗ್ತಿಲ್ಲ. ನನ್ನ ಜಿಲ್ಲೆಯ ಜನರನ್ನು ನನ್ನಿಂದ ಕರ್ಸ್ಕೊಟ್ಟು ಇಡೀ ಜಿಲ್ಲೆಗಳು ನನ್ನ ಮನೆಯಲ್ಲಿ ಭಾವಿಸ್ಕೊಳ್ತದ್ದು, ನನ್ನ ಕುಟುಂಬ ಅಂತ ಭಾವಿಸ್ಕೊಳ್ತಳು, ಅವರ ಸೇವೆಯನ್ನು ಮಾಡಬೇಕು ಅಂತೇಳಿ ಆಸೆಯನ್ನು ಇಟ್ಕೊಂಡಿರ್ತಳು. ಅದೇ ಆಸೆಯನ್ನೇ ನನ್ನಂತೆ ಎಲ್ಲ ನನ್ನ ತಾಯಂದಿರು, ನನ್ನೆಲ್ಲ ಗುರಿಹಿರಿಯರು, ಯುವಕ ಮಿತ್ರರು ಇಟ್ಕೊಂಡಿರೋದು ನನ್ನ ಮೇಲೆ. ಯಾವತ್ತೂ ಕೂಡ ನನ್ನನ್ನು ಹೊರಗೋಳಂತ ನೋಡಿಲ್ಲ. ಈ 8 ಮತಕ್ಷೇತ್ರದವರಿದ್ರೆ 8 ಮತಕ್ಷೇತ್ರದವರು ನನ್ನ ಜಿಲ್ಲೆ ಮನೆಮಗಳು ಅಂತ ಹೇಳಿ ನೋಡಿದ್ರು. ಆ ಪ್ರೀತಿ ನಾನು ಯಾವತ್ತೂ ಕೂಡ ಬೆಲೆಗಟ್ಟೋದಕ್ಕೆ ಸಾಧ್ಯ ಇಲ್ಲ. ಅವ್ರದ್ದೇನಾದ್ರೂ ಋಣ ತೀರಿಸಬೇಕು ಅಂದ್ರೆ ನಾನು ಅವ್ರ ಸೇವೆ ಮಾಡಬೇಕು. ಜನಪ್ರತಿನಿಧಿಯಾಗಿ ಬಾಗಲಕೋಟೆ ಜಿಲ್ಲೆಯ ಧ್ವನಿಯಾಗಿ ನಾನು ಲೋಕಸಭೆಗೆ ಮುಟ್ಟಿಸ್ಬೇಕು ಅನ್ನೋಂಥದ್ದು ನನ್ನ 2019 ಸ್ವಪ್ನದ ಅವಾಗಿನ ನನ್ನ ಕನಸು. ಇವತ್ತು ಲೋಕಸಭಾ ಮತಕ್ಷೇತ್ರಕ್ಕೆ ನಿನ್ನ ಮೊದಲು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದೆ. 2.5 ವರ್ಷ ಆದ್ಮೇಲೆ ರಾಜೀನಾಮೆ ನೀಡು ಅಂತ ಹೇಳಿದ್ರು. ರಾಜೀನಾಮೆನೂ ಕೂಡ ಕೊಟ್ಟೆ. ನಾನು 5 ವರ್ಷಕ್ಕೆ ನಾನು ಆಯ್ಕೆ ಆದಂತಳು. ಕಾರಣಾಂತರಗಳಿಂದ ನನಗೆ ರಾಜೀನಾಮೆ ನೀಡ್ರಿ ಅಂತ ಹೇಳಿದಾಗ ನಾನು ಆಟ ಹೇಳೋದು ಕೂಡಲಿಲ್ಲ. ಯಾವುದೋ ಕುರ್ಚಿ ಶಾಶ್ವತ ಅಲ್ಲ ಅಂತೇಳಿ 2.5 ವರ್ಷಕ್ಕೆ ನಾನು ರಾಜೀನಾಮೆಯನ್ನು ನೀಡಿದೆ. ಅವತ್ತು ಕೂಡ ನಾನು ಪಾರ್ಲಿಮೆಂಟ್ ಟಿಕೆಟ್ ಕೇಳಿರಲಿಲ್ಲ. ನಾನು ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟರೆ ನನಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂತೇಳಿ ಅವತ್ತು ಕೂಡ ಅನ್ಕೊಂಡಿರಲಿಲ್ಲ. ನಾನು ಸಚಿವರ ಸೊಸೆಯಾಗಿ, ಶಾಸಕರ ಪತ್ನಿಯಾಗಿ ಮನೆಯಲ್ಲಿದ್ದಂಥವಳ ಅನಿವಾರ್ಯ ಕಾರಣದಿಂದ ನನ್ನ ಕುಟುಂಬದ ವತಿಯಿಂದ ನಾನು ರಾಜಕೀಯಕ್ಕೆ ಬರಬೇಕಾಯ್ತು. ರಾಜಕೀಯಕ್ಕೆ ಬಂದ ಮೇಲೆ ಪ್ರತಿಯೊಂದು ಗ್ರಾಮದಲ್ಲೂ ಇರುವಂತ ಕಷ್ಟ, ಬಡವರಿಗೆ ಸಿಗಬೇಕಾದಂತ ಸೌಲಭ್ಯದಿಂದ ವಂಚಿತರಾದಂತ ಬಡತನ, ರೈತರಿಗೆ ಸಿಗಬೇಕಾದಂತ ಸೌಲಭ್ಯಗಳು, ನೇತಾರರಿಗೆ ಸಿಗಬೇಕಾದಂತ ಸೌಲಭ್ಯಗಳು, ಯುವಕರಿಗೆ ಸಿಗಬೇಕಾದಂತ ಸೌಲಭ್ಯಗಳು, ಮಹಿಳೆಯರ ಆರ್ಥಿಕ ಸಬಲೀಕರಣ, ಇವೆಲ್ಲವನ್ನು ನಾನು ಕಣ್ಣಾರೆ ನೋಡಿದೆ. ಇವತ್ತು ಒಬ್ಬ ರಾಜನಾಗಿ ಅರಮನೆಗಿತ್ತು, ಇವತ್ತು ಬೀದಿಗಿಳಿದಾಗ ಎಲ್ಲ ಇಡೀ ಪ್ರಪಂಚವನ್ನೇ ನೋಡ್ತೀವಿ ನಾವು. ಆ ಇಡೀ ಪ್ರಪಂಚವನ್ನು ನೋಡಿದಾಗ ಆ ಜಿಲ್ಲೆ, ನನ್ನ ಮನೆ, ನನ್ನ ಕುಟುಂಬ, ನನ್ನ ಕುಟುಂಬದ ಸದಸ್ಯರು ಅಂತೇಳಿ ನಾನು ಅವತ್ತಿಂದ ಹಚ್ಕೊಂಡು ಬಂದಂತವ್ರು. ಅದೇ ಪ್ರೀತಿಯಿಂದ ಇವತ್ತು ಜಿಲ್ಲೆಯ ಜನರು ನನಗೆ 2019ರಿಂದ 2016ರಲ್ಲಿ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಅವತ್ತಿಂದಲೂ ಕೂಡ ನೀಡ್ತಾ ಬಂದಿದ್ದಾರೆ. ಇವತ್ತು ನನ್ನ ಜಿಲ್ಲೆ ಅಭಿವೃದ್ಧಿ ಆಗಬೇಕು. ನನ್ನ ಜಿಲ್ಲೆ ಇವತ್ತು ಕೈಗಾರಿಕೆಯಿಂದ ಅಭಿವೃದ್ಧಿ ಆಗಬೇಕು, ನೇಕಾರಿಕೆಯಿಂದ ಅಭಿವೃದ್ಧಿ ಆಗಬೇಕು, ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳ್ಳಬೇಕು, ಕುಡ್ಚಿ ರೈಲ್ವೆ ಮಾರ್ಗ ಕೇವಲ 46 ಕಿಲೋಮೀಟರ್ ಆಗಿದೆ, ಇನ್ನೊಂದು 3 ಕಿಲೋಮೀಟರ್ ಬಾಕಿ ಉಳಿದಿದೆ, ಅದು ಪೂರ್ಣಗೊಳ್ಳಬೇಕು. ಇವತ್ತು ನನ್ನ ಜಿಲ್ಲೆಯಲ್ಲೂ ಕೂಡ ಸಮೃದ್ಧಭರಿತವಾಗಿ ಇವತ್ತು ಹೆಮ್ಮೆಯಿಂದ ನಾನು ಹೇಳ್ಕೋಬೇಕು, ನಾನು ಬಾಗಲಕೋಟೆ ಜಿಲ್ಲೆಯವರು ಅಂತೇಳಿ ಈ ಸಾಧನೆಯನ್ನು ಮಾಡಿದ್ದೀನಿ. ಶೌಚಾಲಯವನ್ನು ಪೂರ್ಣಗೊಳಿಸಿದಾಗ ಮೊದಲನೇ ಸ್ಥಾನ ಬಾಗಲಕೋಟೆ ಬಂದಿತ್ತು. ಇವತ್ತು ವಿದ್ಯಾಭ್ಯಾಸದಲ್ಲಿ 10ನೇ ತರಗತಿಯ ಶಿಕ್ಷಣ 31ನೇ ಸ್ಥಾನದಲ್ಲಿತ್ತು. ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಾಗ 7ನೇ ಸ್ಥಾನ ತಗೊಂಡ್ವಿ. ಅವಾಗ ಹೇಳಿದ್ವಿ ಬಾಗಲಕೋಟೆ ಜಿಲ್ಲೆ ನನ್ನ ಜಿಲ್ಲೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಿದೆ ನಾನು. ಇವತ್ತು ಅಂತ ಹೆಮ್ಮೆಯನ್ನ ನಾನು ಪಡ್ಕೋಬೇಕು. ಲೋಕಸಭಾ ಮತಕ್ಷೇತ್ರದ ಪರವಾಗಿ ಧ್ವನಿಯಾಗಿ ನಾನು ಲೋಕಸಭೆಯಲ್ಲಿ ಧ್ವನಿಯನ್ನು ಎತ್ತಬೇಕು ಅನ್ನುವಂತ ಕನಸನ್ನ ಕಂಡಂತ ವ್ಯಕ್ತಿ ನಾನು. ಎಲ್ಲರೂ ಕೂಡ ನನ್ನ ಪಕ್ಷದವರಿಗೆ ನನಗೆ MLA ಕೊಡ್ರಿ, ನನಗೆ MLC ಕೊಡ್ರಿ, ನನಗೆ ನಿಗಮ ಕೊಡ್ರಿ, ನನಗೆ ಇನ್ಯಾವುದೋ ಪದವಿ ಕೊಡ್ರಿ ಅಂತ ಹೇಳಿ ಬಿದ್ದಾಗ ಕೇಳಂತಲ್ಲ. ನಾನು ಕೇವಲ ಕೇಳಿದ್ದು ಅವರಿಗೆ, ನಾನು ಉಳಿಯೋದು ಕೇಳಿದ್ದು ನನಗೆ ಜಿಲ್ಲೆಯಿಂದ ಭಿಕ್ಷೆ ಅವಕಾಶವನ್ನು ಮಾಡಿಕೊಡಿ ಅಂತ ಅಷ್ಟೇ ಕೇಳಿದ್ದು ನಾನು. ಪರಿಪರಿಯಾಗಿ ಅವ್ರ ಮುಂದೆ ಕೈ ಮುಗಿದಿದ್ದೆ, ಕಣ್ಣೀರು ಹಾಕಿದೆ. ಅವ್ರು ಹೇಳಿದ್ರು
ಅವ್ರು ಹೇಳಿದ ಒಂದೇ ಮಾತು, ಸರ್ವೇದಲ್ಲಿ ನಿನ್ನ ಹೆಸರಿಲ್ಲ ಅಂತೇಳಿ. ನಾನು ಹೇಳಿದೆ ಬರ್ರಿ, ನನ್ನ ಬಾಗಲಕೋಟೆ ಜಿಲ್ಲೆಯಲ್ಲಿ 198 ನನ್ನ ಬಾಗಲಕೋಟೆ ಜಿಲ್ಲೆಯ ಗ್ರಾಮ ಪಂಚಾಯತಿಗಳಾಗ 36 ನರಗುಂದ ಮತಕ್ಷೇತ್ರದ ಗ್ರಾಮ ಪಂಚಾಯತಿಗಳು ಇದ್ದಾವೆ. 36 ಜಿಲ್ಲಾ ಪಂಚಾಯತಿ ನನ್ನ ಬಾಗಲಕೋಟೆ ಜಿಲ್ಲೆಯ ಮತಕ್ಷೇತ್ರದ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆದ್ರೆ 2 ಜಿಲ್ಲಾ ಪಂಚಾಯತಿ ನರಗುಂದ ಮತಕ್ಷೇತ್ರದಿದೆ. ಬರ್ರಿ, ಎಷ್ಟು ಹಳ್ಳಿಗಳ ಹೆಸರು ಹೇಳಿ, ಯಾರ ಹೆಸರು ಹೇಳಿ ಹೇಳ್ರಿ. ನಾನು ನನ್ನ ಸರ್ವೇದಲ್ಲಿ ನನ್ನ ಹೆಸರೇ ಬಂದಿಲ್ಲ ಅಂದ್ರೆ ಎಷ್ಟು ನೋವಾಗಿರ್ಬೋದು. ನಾನು ಅಡ್ಡ ಸುಳ್ಳ ಇಲ್ಲ, ನಿನ್ನ ಹೆಸರೇ ಬಂದಿಲ್ಲ. ಇವತ್ತೇನು ಅಭ್ಯರ್ಥಿ ಆಗಿದ್ದಾರೆ, ಅವ್ರ ಹೆಸರು ಮೊದಲನೇ ಸ್ಥಾನದಲ್ಲಿದೆ ಅಂತಂದು ಎಷ್ಟು ನೋವಾಗಬಾರ್ದು. ಇವತ್ತು ಇಡೀ ಮತಕ್ಷೇತ್ರವನ್ನ ಕಾಲಿಗೆ ಚಕ್ರ ಕಟ್ಕೊಂಡು ಅಡ್ಡಾಡಿ ಮುಂದಿನ ದಿನಮಾನದಲ್ಲಿ ಗೆದ್ದೇ ಗೆಲ್ಲಬೇಕು. ಇವತ್ತು ಬಾಗಲಕೋಟೆ ಮತಕ್ಷೇತ್ರವನ್ನ ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಇವತ್ತು ನನ್ನ ಪಕ್ಷವನ್ನ ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಓಡಾಡಿದಾಗ ಎಲ್ಲ ನಾಯಕರು ಆಶ್ವಾಸನೆಯನ್ನ ನೀಡಿದರು. ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಒಂದು ಮಾತನ್ನು ಹೇಳಿದ್ರು, ಮುನ್ನುಗ್ಗಮ, ಕಷ್ಟ ಬರೋದು ಸಹಜ, ಏನೇ ಇದ್ರು ನಾವಿರ್ತೀವಿ ನಿಮ್ ಜೊತೆಗೆ, ಧೈರ್ಯವಾಗಿ ಮುನ್ನುಗ್ಗು, ಕಾಲ್ ಹಿಡಿದು ಎಲ್ಲಿಯಾರು ಇದ್ದೇ ಇರ್ತಾರೆ, ನೀವ್ ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡ, ನಾವಿದೀವಿ ನಿಮ್ ಜೊತೆಗೆ ಅಂದಾಗ ನನಗೆ ಇನ್ನಷ್ಟು ಆನೆ ಬಲ ಬಂದಂಗಾಯ್ತು. ಏನೇ ಕಷ್ಟ, ಏನೇ ಸಮಸ್ಯೆ ಇದ್ರು ಕೂಡ ಧೈರ್ಯವಾಗಿ ಮುನ್ನುಗ್ಗಿದೆ. ಆದ್ರೆ ಇವತ್ತೆಲ್ಲ ನನ್ನ ಪಾರ್ಟಿಯ ಹಿರಿಯರು ಇವತ್ತು ಎಐಸಿಸಿ ಅಧ್ಯಕ್ಷತೆ ಹೋಗಿ ಮನವಿ ಮಾಡಿಕೊಂಡಾಗ ನಿಮ್ಮ ರಾಜ್ಯದ ನಾಯಕರು ಸ್ಕ್ರೀನಿಂಗ್ ಕಮಿಟಿ ಒಂದೇ ಹೆಸರು ಕಳಿಸಿದಾರಪ್ಪ, ನಾನು ಹೆಂಗೆ ನಿನ್ನ ಹೆಸರು ಹೇಳಕ್ಕಾಗತ್ತೆ? 2 ಹೆಸರು ಕಳಿಸಿದ್ರೆ ನಾವು ಅದಕ್ಕೆ ವಿಶ್ಲೇಷಣೆ ಮಾಡಬೇಕಾಗಿತ್ತು. ಒಂದೇ ಹೆಸರು ನಾನು ಕೇಳಿದೆ, ಬಿಜಾಪುರ ಜಿಲ್ಲೆಯವ್ರ ಹೆಸರೇ ಕರೆದು ಯಾಕೆ ಆ ಜಿಲ್ಲೆಯವ್ರು ಇಲ್ಲ ಅಂತೇಳಿ. ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಇವತ್ತು ಎಐಸಿಸಿ ಅಧ್ಯಕ್ಷ ಮಾತನ್ನು ಹೇಳಿದಾಗ ಎಷ್ಟು ನೋವಾಗಿರ್ಬಾರ್ದು. ನಾವು ಬಾಗಲಕೋಟೆ ಜಿಲ್ಲೆಯವರು ಅಸಂತೃಪ್ತರ, ಕೈಲಾಗಲಾದವರ, ಸ್ವಾಭಿಮಾನಿಗಳಲ್ಲ ಅಲ್ಲದ್ರೆ ನಮ್ಮನ್ನ ನಾವು ಮಾರಾಟ ಮಾಡ್ಕೊಂಡ್ಬಿಟ್ಟು ಅನ್ನುವಂತ ಪರಿಸ್ಥಿತಿ ನನಗೆ ಬಹಳ ನೋವು ಉಂಟು ಮಾಡ್ತು. ನನ್ನ ಮತದಾರರನ್ನ, ನನ್ನ ಜಿಲ್ಲೆ ಜನರನ್ನ ಮಾರಲಿಕ್ಕಾಗಲಿ ಅಂತೇಳಿ ಬಹಳ ನೋವು ಇಟ್ಕೊಳ್ತು. ಇವತ್ತು ನನ್ನ ಬಾಗಲಕೋಟೆ ಜಿಲ್ಲೆಯ ಜನರು ಸ್ವಾಭಿಮಾನಿಗಳು, ಹೆಣ್ಣುಮಕ್ಕಳು ಸ್ವಾಭಿಮಾನದಿಂದ ಜೀವನವನ್ನ ಮಾಡ್ತಾರೆ. ಯಾರು ಕೂಡ ಯಾರನ್ನ ಮಾರಾಟ ಮಾಡಿಕೊಡುವಂತ ಪರಿಸ್ಥಿತಿ ಇಲ್ಲ. ಯಾಕೆ ಪಕ್ಷೀಯರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ. ಸಮಾಜದ ಹೆಸರನ್ನ ಹೇಳಿದ್ರು. ಇವತ್ತು ಸಮಾಜದ ಕೋಟದಲ್ಲಿ ಪಂಚಮಸಾಲಿ ಸಮುದಾಯದ ಕೋಟದಲ್ಲಿ ಕೊಟ್ಟಿದ್ದೀವಿ ಎಂದು ಆ ಸಮಾಜಕ್ಕೆ ತುವೆ ಹೋರಾಟದಲ್ಲಿ ದುಡಿದಂತವ್ರು ನಾವು, 750 ಕಿಲೋಮೀಟರ್ ನಡೆದಂತವ್ರು ನಾವು, ಎಲ್ಲೂ ಕೂಡ ಸಮಾಜದ ಹೋರಾಟದಲ್ಲಿ ಬರಲಿಲ್ಲ, ಎಲ್ಲೂ ಕೂಡ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಿಲ್ಲ, ಎಲ್ಲೂ ಕೂಡ ಸಮಾಜದ ಕಷ್ಟದಲ್ಲಿ ಪಾಲ್ಗೊಳ್ಳಿಲ್ಲ. ಸಮಾಜದ ಹೆಸರಲ್ಲಿ ಟಿಕೆಟ್ ಹೋಗ್ಬೇಕಾದ್ರೆ ಮಾತ್ರ ಸಮಾಜ ನೆನಪಾಯ್ತಾ ಇವರಿಗೆ ಅಂತೇಳಿ ನಾನು ಭಾವಿಸಿದೆ. ಮೊನ್ನೆ ಸಚಿವರು ಒಂದು ಮಾತನ್ನ ಹೇಳ್ತಿದ್ರು ಮಾಧ್ಯಮದಲ್ಲಿ, ನಾನೇ ಅವಳು ಎಲೆಕ್ಷನ್ ಮಾಡಿದೀನಿ ಅಂತೇಳಿ. ಇವತ್ತು ಉಸ್ತುವಾರಿ ಸಚಿವರ ಜವಾಬ್ದಾರಿ ಅದು ಎಲೆಕ್ಷನ್ ಮಾಡುವಂಥದ್ದು. ಇವತ್ತು ಎಲ್ಲೋ ಬಿಟ್ಟು ಬಂದು ಎಲೆಕ್ಷನ್ ಮಾಡಿಲ್ಲ, ಅವರು ನನಗೋಸ್ಕರ ಬಂದು ಎಲೆಕ್ಷನ್ ಮಾಡಿದ್ದಾರೆ ಅಂತ ನಾನು ಒಪ್ಕೋಬೋದಾಗಿತ್ತು. ಉಸ್ತುವಾರಿ ಸಚಿವರ ಜವಾಬ್ದಾರಿಯನ್ನು ಅವರು ನಿಭಾಯಿಸಿದ್ದಾರೆ. ಇವತ್ತು ಮಾನ್ಯ ಲೋಕಸಭಾ ಅಭ್ಯರ್ಥಿ ಒಂದು ಮಾತನ್ನು ಹೇಳ್ತಾರೆ, ಪ್ರಜಾಪ್ರಭುತ್ವದಿಂದ ಎಲ್ಲ ಸಾಮಾನ್ಯ ಅಂತೇಳಿ. ಹಾಗಾದ್ರೆ ಪ್ರಜಾಪ್ರಭುತ್ವದಲ್ಲಿ ಜಿಲ್ಲೆಯ ಇವತ್ತು ಏನು ದುಡಿದಂತ ಕಾರ್ಯಕರ್ತರಿಗೆ, ದುಡಿದಂತವರಿಗೆ ಅನ್ಯಾಯವನ್ನ ಮಾಡಿ ಬೇರೆ ಜಿಲ್ಲೆಯವರಿಗೆ ಅವಕಾಶ ಕೊಡುವಂಥದ್ದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಕೇಳೋದಕ್ಕೆ ಬಯಸ್ತೀನಿ ನಾನು. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಪ್ರಜಾಪ್ರಭುತ್ವದ ಕಗ್ಗೊಲೆ ಜೊತೆಗೆ ನಮ್ಮ ಜಿಲ್ಲೆಯ ಸ್ವಾಭಿಮಾನವನ್ನ ನಾವು ಮಾರ್ಕೊಂಡಿದ್ವಾ ಅಂತ ಹೇಳಿ ನನಗೆ ಪ್ರಶ್ನೆ ಕೊಡ್ತಾ ಇದೆ ಬಂಧುಗಳೇ. ನಾವು ಜಿಲ್ಲೆಯ ಸ್ವಾಭಿಮಾನವನ್ನ, ನಮ್ಮತನವನ್ನ, ನಮ್ಮ ಜಿಲ್ಲೆಯನ್ನ ಬೇರೆಯವ್ರಿಗೆ ಮಾರ್ಬಿಟ್ವಾ ಅಂತ ಹೇಳಿ ನಾನು ಕೇಳೋದಕ್ಕೆ ಬಯಸ್ತೀನಿ. ಅವ್ರು ಒಂದ್ ಮಾತನ್ನು ಹೇಳ್ತಾರೆ, ನನ್ನ ಮಗಳು ಸಂಸದರಾದ್ರೆ ಬಾಗಲಕೋಟೆ ಜಿಲ್ಲೆ ಜೊತೆ ಬಿಜಾಪುರ ಧ್ವನಿಯನ್ನ ಎದುರ್ತಾರೆ ಅಂತ ಹೇಳಿ. ಅವ್ರು ಇರುವಂತದ್ದು ಹುಟ್ಟಿದ್ದು ಬಿಜಾಪುರ, ಕೊಟ್ಟಿದ್ದು ಗುಲ್ಬರ್ಗ, ಕೋಟೆಯನ್ನು ಕುಲ್ಕೊರ್ತು ಅಂತಾರೆ. ಏನಿದ್ರು ಗುಲ್ಬರ್ಗಕ್ಕೆ ಸೇರಿದಂತವ್ರು. ಇವತ್ತು ನಾನಾಗಿದ್ದೀನಿ, ನಾನೇನಾದ್ರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದೀನಿ, ಲೋಕಸಭಾ ಅಭ್ಯರ್ಥಿ ಆಗಿದ್ದೀನಿ ಅಂದ್ರೆ ನಾನು ಗಂಡನ ಮನೆಯಿಂದ. ಇವತ್ತು ಶಾಸಕರ ಕುಟುಂಬದಿಂದ ಅಂತ ಬಯಸ್ತೀನಿ. ಇವತ್ತು ನಾನೆಲ್ಲೋ ಹೋಗಿ ಪಕ್ಕದ ಜಿಲ್ಲೆಗೆ ಹೋಗಿ ನನಗೆ ಸಾಕಷ್ಟು ವಿಧಾನಸಭಾ ಚುನಾವಣೆಯಲ್ಲಿ ಅವಕಾಶಗಳು ಬಂದು ವಿಧಾನಸಭಾ ಮತಕ್ಷೇತ್ರಕ್ಕೆ ಇಲ್ಲೇ ಕೊಪ್ಪಳ ಡಿಸ್ಟಿಕ್ ಯಲಬುರ್ಗದಲ್ಲಿ ಕರೆದ್ರು, ಇವತ್ತು ದಾವಣಗೆರೆ ಜಿಲ್ಲೆ ಹತ್ತನಹಳ್ಳಿ ಕರೆದ್ರು, ಸಾಕಷ್ಟು ಕ್ಷೇತ್ರಗಳಲ್ಲಿ ಕರೆದ್ರು. ನಾನು ಹೇಳಿದೆ, ನಿರಾಕರಿಸಿದೆ, ಬಂದಂತ ಎಲ್ಲ ಅವಕಾಶಗಳನ್ನು ನಿರಾಕರಿಸಿದೆ. ಯಾಕಂದ್ರೆ ನನ್ನ ಏಕೈಕ ಕನಸು ನನ್ನ ಬಾಗಲಕೋಟೆ ಜಿಲ್ಲೆಯನ್ನ
ಒಂದು ಸುಭದ್ರ ಜಿಲ್ಲೆಯನ್ನಾಗಿ, ಸುವರ್ಣ ಜಿಲ್ಲೆಯನ್ನಾಗಿ ನಾವು ಸಂಸದರಾಗಿ ಇವತ್ತು ಬಾಗಲಕೋಟೆ ಜಿಲ್ಲೆ ಧ್ವನಿ ಹಾಕಬೇಕು. ಇದು ನನ್ನ ಕನಸಾಗಿದ್ದು. ಇವತ್ತು ಅವಕಾಶವಾದಿ ರಾಜಕಾರಣಿ ಆಗಿದ್ರೆ ನಾನು ಯಾವತ್ತೋ ಏನೋ ಆಗೋಗ್ತಿದ್ದೆ. ಈಗೂ ಕೂಡ ಹೇಳ್ತಾರೆ ನನಗೆ ಏನೋ ಮಾಡ್ತೀನಿ, ಕೈ ಬಿಟ್ಬಿಡೋ ಅಂತೇಳಿ. ನಾನು ಕೈ ಬಿಡೋರ್ಕೊಳ್ಳಲ್ಲ, ನನಗೇನೂ ಬೇಡ, ನೀವು ದೊಡ್ಡ ಪದವಿ ಕೊಡ್ತೀನಿ ಬೇಡ, ನನ್ನ ಜಿಲ್ಲೆ ಸೇವೆ ಮಾಡೋದಕ್ಕೆ ನನಗೆ ಅವಕಾಶವನ್ನ ಮಾಡಿಕೊಡಿ, ನನ್ನ ಜಿಲ್ಲೆಯ ಜನರ ಸೇವೆ ಮಾಡೋದಕ್ಕೆ ನನ್ನ ಕುಟುಂಬ ನನಗೆ ವಾಪಸ್ ಕೊಡಿ ಅಂತ ನಾನು ಕೈ ಮುಗಿದು ಕೇಳ್ಕೊಡ್ತೀನಿ. ಇವತ್ತು ರಾಜ್ಯದ ನಾಯಕರು ಹೇಳ್ತಾರೆ ನಿಮ್ಮ ಜಿಲ್ಲೆಯ ಶಾಸಕರು ಯಾರು ಕೂಡ ನಿಮ್ಮ ಹೆಸರು ಹೇಳಿಲ್ಲಮ್ಮ ಅಂತೇಳಿ. ಎಲ್ಲರ ಎಲೆಕ್ಷನ್ ಮಾಡೋದಕ್ಕೆ 23ರಲ್ಲಿ ನಾವು ಬೇಕಾಗಿದೆ. 2018ರಲ್ಲಿ ಕೂಡ ಎಲ್ಲರ ಎಲೆಕ್ಷನ್ ಮಾಡಿದ್ದೀನಿ. ಅವಾಗ ನಾನು ಮೇಣಕಾಶಪ್ಪನ ಬೇಕಾಗಿದೆ. ಈಗ ನಾನು ಬೇಡವಾದ ಯಾರ ತಪ್ಪು ಇಲ್ಲಿ? ರಾಜ್ಯದ ನಾಯಕರು ಕೇಳಿದ್ರೆ ನಿಮ್ಮ ಜಿಲ್ಲೆಯ ಶಾಸಕರು ನಿಮ್ಮ ಹೆಸರು ಹೇಳಿಲ್ಲ ಅಂತಾರೆ. ಜಿಲ್ಲೆಯ ಶಾಸಕರು ಕೇಳಿದ್ರೆ ನಾವು ಹೇಳಿದೀವಮ್ಮ ನಮ್ಗೆ ಗೊತ್ತಿಲ್ಲ ಅಂತಾರೆ. ಇವತ್ತು AICC ಅಧ್ಯಕ್ಷರು ಕೇಳಿದ್ರೆ ರಾಜ್ಯದ ನಾಯಕರು ಒಂದೇ ಹೆಸರು ಕಳಿಸಿದ್ದಾರೆ ಅಂತಾರೆ. ಎಲ್ಲೋ ಕೇಳಿ ನಮ್ಮಂತರಿಗೆ ಈ ಪರಿಸ್ಥಿತಿ ಬಂದ್ರೆ ಸಾಮಾನ್ಯ ಕಾರ್ಯಕರ್ತರ ಪರಿಸ್ಥಿತಿ ಏನು ಅಂತ ಕೇಳಿದ್ರೆ ಪರಿಸ್ಥಿತಿ ಬಂಧುಗಳೇ, ಇವತ್ತು ದುಡ್ಡೋರು ಯಾರೋ ಆದ್ರೆ ಬಂದಿರೋರು ಯಾರೋ ಆಗಿದ್ದಾರೆ. ಇವತ್ತು ನಮ್ಮ ಒಂದು ಜಿಲ್ಲೆಯನ್ನ ಪ್ರತಿನಿಧಿಸೋರು ನಮ್ಮ ಜಿಲ್ಲೆಯಲ್ಲೇ ಆಗಿರ್ಬೇಕು. ಯಾಕಂದ್ರೆ ಜಿಲ್ಲೆಯ ಪರಿಸ್ಥಿತಿ, ಜಿಲ್ಲೆಯ ಕಷ್ಟ ಸುಖಗಳು, ನೋವುಗಳು ಜಿಲ್ಲೆಯವರಿಗೆ ಗೊತ್ತಿರುತ್ತೆ ಹೊರತು ಇನ್ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಬ್ಬರ ಕಷ್ಟವನ್ನು ನಾನು ಅರ್ತಿದ್ದೀನಿ. ನನ್ನ ಮಹಿಳೆಯರ ಕಷ್ಟವನ್ನ ನಾನು ಅರ್ತಿದ್ದೀನಿ. ಇವತ್ತು ಮಹಿಳೆಯರು ಏನಾದ್ರೂ ಇವತ್ತು ಸ್ವಾಭಿಮಾನದಿಂದ ಏನಾದ್ರೂ ಧೈರ್ಯದಿಂದ ಇದ್ದಾರೆ ಅಂದ್ರೆ ನಮ್ಮ ಮೇಡಮ್ ಅವರು ಇದ್ದಾರೆ. ಏನಾದ್ರೂ ಕೂಡ ನಮ್ಮ ಮೇಡಮ್ ಅವ್ರ ಬಳಿ ನಾವು ಫೋನ್ ಮಾಡ್ಬೋದು, ನಮ್ಮ ಮೇಡಮ್ ಅವ್ರಿಗೆ ಹೇಳ್ಬೋದು ಅನ್ನುವಂತ ಧೈರ್ಯದಲ್ಲಿ ಇವತ್ತು ಹೆಣ್ಮಕ್ಳಿದ್ದಾರೆ. ಆ ಧೈರ್ಯ ಕಿತ್ಕೊಂಡ್ಬಿಟ್ರೆ ನಾನು ಹೆಣ್ಮಕ್ಳ ಪರಿಸ್ಥಿತಿ ಏನಾಗ್ಬೇಕು ಅಂತ ನಾನು ವಿಚಾರ ಮಾಡಿ ಕಣ್ಣೀರನ್ನ ಹಾಕಿದ ಬಂಧುಗಳೇ. ಇವತ್ತು ನನ್ನ ತಾಯಿನ ಅನಾಥ ಆಗ್ತಾರೆ, ನನ್ನ ಜಿಲ್ಲೆಯ ಅನಾಥ ಆಗ್ತಾರೆ. ಆ ಜಿಲ್ಲೆಗೆ ಅವಕಾಶ ಬಯಸ್ತೀನಿ. ಅದು ಬಿಟ್ಟರೆ ನನಗೇನೋ ಬೇಡ, ನನಗೇನೋ ಆಸೆನೂ ಇಲ್ಲ, ನನಗೆ ಯಾವ ಪದವಿ ಆಸೆನೂ ಇಲ್ಲ. ನನ್ನ ಜಿಲ್ಲೆ ಸೇವೆ ಮಾಡೋದಕ್ಕೆ ನನಗೆ ಕೊನೆ ಅವಕಾಶವನ್ನು ಮಾಡಿಕೊಡಿ. ಇಲ್ಲ ಅಂತಂದ್ರೆ ನನ್ನ ಜಿಲ್ಲೆ ಜನರು ಯಾವ ತೀರ್ಮಾನ ತಗೋತಾರೆ ಅದಕ್ಕೆ ನಾನು ಬದ್ಧಾಗಿರ್ತೀನಿ ಅಂತೇಳಿ ಎಲ್ಲರೂ ತಾಳ್ಮೆಯಿಂದ ನಿಮಗೋಸ್ಕರ ನೀವೇ ಸಭೆ ತಾಳ್ಮೆಯಿಂದ ಕಾಪಾಡ್ಕೊಂಡು ನಿಮಗೆ ನೋವಾಗಿ ಕೇಳ್ತಾರೆ. ನಾನು ಗೊತ್ತು ನಿಮ್ಮೆಲ್ಲರಿಗೂ ಕೂಡ ಬಹಳ ನೋವಾಗಿ ಹೇಳ್ತಾರೆ. ಇಡೀ ತಾಲೂಕು ಮಟ್ಟದಲ್ಲಿ ಆಗ್ತದೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಧರಣಿಗಳು ತಾಲೂಕು ಮಟ್ಟದಲ್ಲಿ ಆಗ್ತದೆ, ಇನ್ನೂ ದಿನಗಳಲ್ಲಿ ಬೂತ್ ಮಟ್ಟದಲ್ಲಿ ಆಗ್ತದೆ. ಇದನ್ನೆಲ್ಲ ಹೈಕಮಾಂಡ್ ಮಾತಾಡ್ತೀನಿ.
ಕೂಡ್ರಿ ಮಾತಾಡ್ರಿ ಕೂಡ್ರಿ ಕೂಡ್ರಿ ಒಂದು ನಿಮಿಷ ದಯವಿಟ್ಟು ಕೂಡ್ರಿ ಕೂಡ್ರಿ ದಯವಿಟ್ಟು ಕೂಡ್ರಿ बोलो भारत माता की, बोलो भारत माता की। कांग्रेस पक्षಕ್ಕೆ ಸನ್ಮಾನ್ಯ ರಾಹುಲ್ ಗಾಂಧಿಯವರಿಗೆ ಬಸವ ಅಂಬೇಡ್ಕರ್ ಅವರನ್ನ ಹಾಗೂ ನಮ್ಮ ರಾಷ್ಟ್ರಪಿತಾಮಹ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುವಂತ ನಮಗೆಲ್ಲ ಹಕ್ಕನ್ನು ತಂದುಕೊಟ್ಟಿರುವಂತ ಮಹಾತ್ಮ ಗಾಂಧೀಜಿಯವರನ್ನ ಆದಿಯಾಗಿ ನನ್ನ ಹೃದಯದಲ್ಲಿ ಸ್ಮರಣೆ ಮಾಡಿಕೊಂಡು ಬಾಗಲಕೋಟೆ ಜಿಲ್ಲಾ ಲೋಕಸಭೆಯ ನಮ್ಮ 8 ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು